ತಗೊಳ್ಳಿ ನಡೀರಿ. ಹಲೋ, ಹೆಂಗಿದಾರ ಬಾಸ್? ಹಾ, ನಾನು ಇವಾಗ ಆಚೆ ಬರ್ತಾ ಇದೀನಿ ಬಾಸ್. ಹಾ ಹೌದು ಬಾಸ್. ಹಾ ಹೇಳಿ ಬಾಸ್, ನೀವಾಗ ಬರ್ತೀರಾ ಬಾಸ್? ನಾನು ಹೊರಗಡೆ ಬಂದಲ್ಲ, ನಾನು ಬಂದಾಯ್ತಲ್ಲ, ನಾ ಎಲ್ಲ ನೋಡ್ಕೋತೀನಿ ಬಿಡಿ ಬಾಸ್, ನೀವೇನು ಹೆದರ್ಕೋಬೇಡಿ. ಓಕೆ. ಏಯ್, ಯಾರ ಅವನು? ಗೊತ್ತಿಲ್ಲಣ್ಣ.
ಅವನ ಹೆಸರು ಇಂದ್ರಕುಮಾರ್. ಅದನ್ನು ಬಿಟ್ಟು ಬೇರೆ ನನಗೇನೂ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಅಗ್ರಹಾರದಲ್ಲಿ ಇರೋಕ್ ಜಾಗ ಕೊಟ್ಟಿದ್ದೀರಾ, ನಿಮ್ ಮನೇಲಿ ಊಟ ಹಾಕಿದ್ದೀರಾ, ಇಷ್ಟೆಲ್ಲ ಆದ್ರೂ ಅವನ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ ಶಾಸ್ತ್ರಿಗಳೇ? ನೀವು ಎಷ್ಟೇ ಕೇಳಿದ್ರು, ಹೇಗೆ ಕೇಳಿದ್ರು, ನನಗೆ ಗೊತ್ತಿರೋದು ಒಂದೇ ಒಂದು ಉತ್ತರ, ಅದು ಗೊತ್ತಿಲ್ಲ. ಮಂತ್ರ ಹೇಳೋ ಬಾಯಿನಲ್ಲಿ ಸುಳ್ಳು ಹೇಳಕ್ ಬರೋಲ್ಲ. ದಯವಿಟ್ಟು ನನ್ನ ಮಾತನ್ನ ನಂಬಿ ಇನ್ಸ್ಪೆಕ್ಟ್ರೆ. ನಮಸ್ಕಾರ ಇನ್ಸ್ಪೆಕ್ಟರ್. ಹೇಳಿ ಸರ್. ಇವರಿಗೂ ಈ ಕೊಲೆಗೂ ಯಾವುದೇ ವಿಧವಾದ ಸಂಬಂಧನೂ ಇಲ್ಲ. ಇವ್ರನ್ನ ಬಿಟ್ಬಿಡಿ. ಕೊಲೆ ಮಾಡಿ ಶಂಕರ್ ಆಲ್ರೆಡಿ ಕೋರ್ಟಲ್ಲಿ ಸರೆಂಡರ್ ಆಗಿದ್ದಾರೆ. ಶಂಕರ? ಶಾಸ್ತ್ರಿಗಳೇ, ಕಣ್ಣಲ್ಲಿ ನೋಡಿದ್ದು, ಕಿವಿಲ್ ಕೇಳಿದ್ದು, ಇಷ್ಟೊತ್ತು ಮಾತಾಡಿದ್ದು ಇದ್ಯಾವುದೂ ಇರೋದಿಲ್ಲ. ಯಾಕೆ ಅಂದ್ರೆ ಈ ಕೇಸು ಬೇರೆ ರೂಟಲ್ಲೇ ಹೋಗ್ತಾ ಇದೆ. ಶಾಸ್ತ್ರಿಗಳೇ, ನೀವಿಲ್ಲಿ ಹೊರಡ್ಬೋದು. ಹಾ, ಅಗತ್ಯ ಬಿದ್ರೆ ನಾನೇ ಕರ್ಸ್ಕೊತೀನಿ. ನಮಸ್ಕಾರ. ಸ್ವಾಮಿ, ಇದುವೇ ಅಂಕಲ ಗಾಡಿ. ನಿಂಕಲ್ ಕುಲ್ಲೆ ಮನೆಗೆ ಡ್ರಾಪ್ ಮಾಡ್ತೇವೆ. ಬೇಡ. ಇಷ್ಟು ದಿವಸ ದೇವಸ್ಥಾನದ ಮೆಟ್ಲು ಹತ್ತುತ್ತಿದ್ದ ನನ್ನನ್ನ ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತ ಹೋಗಿ ಮಾಡಿಬಿಟ್ರಿ. ಇದೇನಾ ನಂಬಿಕೆಗೆ ಕೂಡ ಉಡುಗೊರೆ ನೀವು? ತಾವು ತಪ್ಪು ತಿಳಿದಿದ್ದೀರಿ. ಅದು ಆದದ್ದು ಹಾಗಲ್ಲ. ಬೇಡ, ಅವನ ಉಪಕಾರ ಸಾಕು. ಆಯಾ ತಪ್ಪುತ್ತಿದ್ರಲ್ಲ. ಇವತ್ತೇನು, ನಾನು ಯಾವತ್ತೋ ಆಯಾ ತಪ್ಪಿಟ್ಟಿದ್ದೀನಿ. ಏಯ್ ಜಾನ್ಕಿ, ಇವರೇನಾ ನಿನ್ ರಾಮ? ಶಾಸ್ತ್ರಿಗಳಿದಾರ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸಾಕು, ನಿನ್ನ ಮಾತನ್ನ ನಂಬಿ ನಾನು ಮೋಸ ಹೋಗಿದ್ದು ಸಾಕು. ನಿನ್ನ ಹತ್ರ ಮಾತಾಡಕ್ಕೆ ಇನ್ನೇನು ಉಳಿದಿಲ್ಲ. ಸಾಕು, ದಯವಿಟ್ಟು ನೀವೆಲ್ಲ ಇಲ್ಲಿಂದ ಹೊರಟೋಗಿ. ದಯವಿಟ್ಟು ನನ್ನ ಮಾತು ಕೇಳಿ. ಅವನು ತಪ್ಪು ಮಾಡ್ದವನು. ಸರಿ, ತಪ್ಪನ್ನ ತೀರ್ಮಾನ ಮಾಡೋದಕ್ಕೆ ನೀನ್ ಯಾರು? ನ್ಯಾಯಾಧೀಶನ? ಪಾಳೆ ಮರ ಕತ್ತರಿಸೋ ಹಾಗೆ ಒಬ್ಬ ವ್ಯಕ್ತಿನ ಕತ್ತರಿಸಿ ಹಾಕಿಬಿಟ್ಟೆ ಅಲ್ಲ. ಎಂತ ಮನುಷ್ಯನಯ್ಯ ನೀನು? ಮನುಷ್ಯತ್ವ ಇದೆಯಾ ನಿನಗೆ? ಎಂತ ವಂಶನೋ ನಿಂದು? ನಿನ್ನ ಕುಲ ಗೋತ್ರ ಒಂದು ಕೇಳದೆ ನಿನ್ನ ನನ್ನ ಮನೆ ಒಳಗಡೆ ಸೇರಿಸ್ಕೊಂಡೆ. ಆದ್ರೆ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟಲ್ಲಯ್ಯ. ಸಂಪ್ರದಾಯ ಇರೋ ಈ ಮನೆ ಒಳಗಡೆ ನಿನ್ನಂತ ಕೊಲೆಗಡಕನಿಗೆ ಊಟ ಹಾಕಿದ್ನಲ್ಲ, ಆ ಪಾಪನ ನಾನು ಹೇಗೆ ಕಳ್ಕೊಳ್ಳು? ಅಯ್ಯೋ ದೇವ್ರೇ, ತೊಲಗುಂತ ಹೇಳ ಈ ಪಾಪಿಗಳನ್ನ. ನೀನ್ ಒಳ್ಳೆಯವನು ಅಂತ ತಿಳ್ಕೊಂಡು ನಮ್ಮ ಮನಸ್ಸಿನಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ವಿ, ಎಲ್ಲ ನಾಶ ಮಾಡ್ಬಿಟ್ಟೆ. ನಮ್ಮ ಕುಟುಂಬಕ್ಕೆ ಇವರೊಬ್ರೇ ಆಧಾರ. ಅವ್ರನ್ನ ಯಾವ ತೊಂದರೆಗೂ ಸಿಕ್ಕಾಕಿಸ್ಬೇಡಪ್ಪ. ದಯವಿಟ್ಟು ಇಲ್ಲಿಂದ ಹೊರಟೋಗು.